Hi all, good evening. Good evening everyone. Okay, join again fast everyone. Please join. So we'll start the session soon. Today, the most important topic for all the exams, that is puzzle. ತುಂಬ ದಿನದಿಂದ ಕಾಯ್ತಿರೋ ಟಾಪಿಕ್ ಪಝಲ್. ಸೊ ಬೇಗ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ಜಾಯ್ನ್ ಆಗಲಿ ಎಲ್ಲರೂ. ಎಸ್, ಗುಡ್ ಈವ್ನಿಂಗ್ ಎವ್ರಿ ಒನ್, ಗುಡ್ ಈವ್ನಿಂಗ್. ಓಕೆ, ಸೀಟಿಂಗ್ ಅರೇಂಜ್ಮೆಂಟ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಸೇಮ್ ಆ್ಯಸ್ ಸೀಟಿಂಗ್ ಅರೇಂಜ್ಮೆಂಟ್, ಜಾಸ್ತಿ ಏನು ನಿಮಗೆ ಡಿಫ್ರೆನ್ಸ್ ಬರಲ್ಲ ಇದರಲ್ಲಿ ಪಝಲ್ ಟಾಪಿಕಲ್ಲಿ. ಬಟ್ ಇದರಲ್ಲಿ ಟೈಪ್ಸ್ ಯಾವ ರೀತಿ ಬರುತ್ತೆ, ಯಾವ ಥರ ಕ್ವಶನ್ಸ್ ಬರುತ್ತೆ ಅದಿಷ್ಟೇ ನೋಡ್ಕೊಳ್ಳೋದು. ಬಟ್ ಸ್ಟೇಟ್ಮೆಂಟ್ ಎಲ್ಲನೂ ಸೇಮ್. ಸೀಟಿಂಗ್ ಅರೇಂಜ್ಮೆಂಟಲ್ಲಿ ಬಿಟ್ವೀನ್ ಪರ್ಸನ್ಸ್ ಕೂತಿರ್ತಾರೆ, ಸ್ವಲ್ಪ ಗ್ಯಾಪ್ ಬಿಟ್ಟು ಕೂತಿರ್ತಾರೆ, ರೈಟ್ ಮತ್ತು ಲೆಫ್ಟ್ ಯೂಸ್ ಆಗುತ್ತೆ. ಬಟ್ ಇಲ್ಲಿ ಅಬೌವ್, ಬಿಲೋ ಆ್ಯಂಡ್ ಸೇಮ್ ಬಿಟ್ವೀನ್ ಅನ್ನೋ ವರ್ಡ್ ಅದೆಲ್ಲನೂ ಯೂಸ್ ಆಗುತ್ತೆ. ಪರ್ಸನ್ಸ್ನ ನಾವು ಅರೇಂಜ್ ಮಾಡಬೇಕಷ್ಟೆ. ಲೀನಿಯರ್ ಸೀಟಿಂಗ್ ಅರೇಂಜ್ಮೆಂಟ್, ಸರ್ಕ್ಯುಲರ್ ಸೀಟಿಂಗ್ ಅರೇಂಜ್ಮೆಂಟ್, ಆ ಟಾಪಿಕಲ್ಲೆಲ್ಲ ನಾವು ಲೀನಿಯರ್ ಅಂತಂದಾಗ ಸ್ಟ್ರೇಟ್ ಲೈನಲ್ಲಿ ಪ್ಲೇಸ್ ಮಾಡ್ತಿದ್ವಿ, ಅರೇಂಜ್ ಮಾಡ್ತಾ ಇದ್ವಿ ಪರ್ಸನ್ಸ್ನ. ಸರ್ಕ್ಯುಲರಲ್ಲಿ ರೌಂಡ್ ಶೇಪ್, ಅದರಲ್ಲಿ ಒಂದು ಟೇಬಲಲ್ಲಿ ಕೂತಿರ್ತಾರಂತ ಗೆಸ್ ಇಮ್ಯಾಜಿನ್ ಮಾಡಿಕೊಂಡ್ರೆ ಅದರಲ್ಲಿ ಯಾರು ಎಲ್ಲಿ ಕೂತಿರ್ತಾರೆ, ಯಾರ್ದು ಪೊಸಿಷನ್ ಎಲ್ಲಿ ಬರುತ್ತೆ ಎಕ್ಸಾಕ್ಟಾಗಿ ಅದನ್ನು ಫೈಂಡ್ ಮಾಡ್ತಿದ್ವಿ. ಸೇಮ್ ವೇ ಪಝಲಲ್ಲಿ, ಪಝಲ್ ಅಂತಂದರೆ ಏನು? ನಾರ್ಮಲಾಗಿ ಪಝಲ್ ಅನ್ನೋ ವರ್ಡ್ ಮುಂಚೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೋಕ್ಕಿಂತ ಮುಂಚೆನೇ ಕೇಳಿರ್ತೀರ. ಅಯ್ಯೋ ಪಝಲ್ ಅಂತಂದರೆ ಅದೇನೋ ಹಿಂಟ್ ಇರುತ್ತೆ, ಹಿಂಟ್ ಕೊಟ್ಟಿರ್ತಾರೆ, ಸಮ್ ಡಿಫ್ರೆಂಟ್ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿರ್ತಾರೆ, ಅದನ್ನು ಸಾಲ್ವ್ ಮಾಡಬೇಕು. ಸುಡೋಕು ಅಂತ ಬರುತ್ತಿರುತ್ತೆ ನಮ್ಮ ಇದರಲ್ಲಿ ಪೇಪರಲ್ಲಿ, ಪ್ರಜಾವಾಣಿಯಲ್ಲಿ, ವಿಜಯವಾಣಿಯಲ್ಲೆಲ್ಲ ಸುಡೋಕು ಅಂತ. ಅದು ಹೌದೋ ಇಲ್ವೋ, ಅದು ಏನು ನಮಗೆ ಪಝಲ್ ಸಾಲ್ವ್ ಮಾಡಬೇಕು. ಅದೇನೋ ಹಿಂಟ್ ಕೊಟ್ಟಿರ್ತಾರೆ, ಕರೆಕ್ಟ್ ಎಕ್ಸಾಕ್ಟಾಗಿ ನಾವು ಪ್ಲೇಸ್ ಮಾಡಿ ಸಾಲ್ವ್ ಮಾಡ್ತಾ ಹೋಗಬೇಕು. ಹೌದಾ? ಸೊ ಇಲ್ಲಿನೂ ಅಷ್ಟೇ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಬಟ್ ಡೈರೆಕ್ಟ್ ಇನ್ಫಾರ್ಮೇಷನ್ ಕೊಟ್ಟಿರಲ್ಲ. ಸ್ಟೇಟ್ಮೆಂಟ್ ಕೊಡ್ತಾರೆ, ಒಬ್ವಿಯಸ್ಲಿ ಸ್ಟೇಟ್ಮೆಂಟ್ ದೇಲ್ ಗಿವ್. ಕನೆಕ್ಟ್ ಮಾಡ್ತಾ ಹೋಗ್ಬೇಕು ನಾವು ಒಂದು ಸ್ಟೇಟ್ಮೆಂಟಿಂದ ಇನ್ನೊಂದು ಸ್ಟೇಟ್ಮೆಂಟ್ಗೆ. ಆ್ಯಂಡ್ ಕಾಮನ್ ಪರ್ಸನ್ ನೇಮ್ ಫೈಂಡ್ ಮಾಡಿಬಿಟ್ಟು, ಕಾಮನ್ ಎಲಿಮೆಂಟ್ ಫೈಂಡ್ ಮಾಡಿಬಿಟ್ಟು, ಕಾಮನ್ ಲೆಟರ್ ಫೈಂಡ್ ಮಾಡಿಬಿಟ್ಟು ನಾವು ಒಂದು ಸ್ಟೇಟ್ಮೆಂಟಿಂದ ಇನ್ನೊಂದು ಸ್ಟೇಟ್ಮೆಂಟ್ಗೆ ಕನೆಕ್ಟ್ ಮಾಡ್ತಾ ಹೋಗಿ ಸಾಲ್ವ್ ಮಾಡಬೇಕು. ದಟ್ ಈಸ್ ಅರೇಂಜ್ ಮಾಡಬೇಕು. ಯಾವ ರೀತಿ ಅರೇಂಜ್ ಮಾಡಬೇಕು? ಲೀನಿಯರ್ ಮತ್ತು ಸರ್ಕ್ಯುಲರ್ ಅಂತೂ ಬರಲ್ಲ ಅಂತ ನಾನು ಹೇಳಿದೆ. ಯಾವ ಥರ ಬರುತ್ತೆ ಈ ಪಝಲಲ್ಲಿ ನೋಡೋಣ. ಟೈಪ್ಸ್ ಆಫ್ ಪಝಲ್ಸ್, ನಾವು ಟೈಪ್ಸ್ ಆಫ್ ಕ್ವಶನ್ಸ್ ಏನೆಲ್ಲ ಬರುತ್ತೆ ಅಂತ. ಬೇಗ ಜಾಯ್ನ್ ಆಗಿ, ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸ್ಗೂ ಬೇಗ ಶೇರ್ ಮಾಡಿ. ಆ್ಯಂಡ್ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಅಪ್ಕಮಿಂಗ್ ಎಕ್ಸಾಮ್ಸ್. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಒನ್, ದ ವೇಟೇಜ್ ಆಫ್ ದಿಸ್ ಟಾಪಿಕ್ ವಿಲ್ ಬಿ 15 to 20 ಕ್ವಶನ್ಸ್. ವೇಟೇಜ್ ಏನು ಈ ಟಾಪಿಕ್ಗೂ? 15 to 20 ಕ್ವಶನ್, 15 to 20 ಮಾರ್ಕ್ಸ್ ಫಾರ್ ಬೋತ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್. ವೆರಿ ಇಂಪಾರ್ಟೆಂಟ್ ಟಾಪಿಕ್. ಎಸ್, ಗುಡ್ ಈವ್ನಿಂಗ್ ಎವ್ರಿ ಒನ್, ಗುಡ್ ಈವ್ನಿಂಗ್. ಯಾ, ಸೊ ಗೈಸ್ ಟೈಪ್ಸ್ ನೋಡೋಣ ಫಸ್ಟು. ಫಸ್ಟ್ ಒನ್, ಮೋಸ್ಟ್ ಇಂಪಾರ್ಟೆಂಟ್ ಒನ್, ಜಾಸ್ತಿ ಕೇಳಿದ್ದಾರೆ ಇದರ ಮೇಲೆ. ಫ್ಲೋರ್ ಬೇಸ್ಡ್ ಪಝಲ್, ಫ್ಲೋರ್ ಬೇಸ್ಡ್ ಪಝಲ್. ದೆನ್ ಫ್ಲೋರ್ ಆ್ಯಂಡ್ ಫ್ಲ್ಯಾಟ್ ಬೇಸ್ಡ್ ಪಝಲ್. ದೆನ್ ಬಾಕ್ಸ್ ಬೇಸ್ಡ್ ಪಝಲ್. Next, important one, month based puzzle. Then day based puzzle. And year based puzzle. ನಾವು ಫಸ್ಟ್ ಒನ್ ಏನಿದೆ, ಫ್ಲೋರ್. ಫ್ಲೋರ್ ಬೇಸ್ಡ್ ಪಝಲ್ ಅಂತಂದರೆ ಯಾವ ರೀತಿ ಕ್ವಶನ್ ಕೇಳಬಹುದು? ಫ್ಲೋರ್ ಬೇಸ್ಡ್. ಫಾರ್ ಎಕ್ಸಾಂಪಲ್
ನೋಡಿದ್ದೀರ, ಒಂದು ಬಿಲ್ಡಿಂಗಲ್ಲಿ ಫ್ಲೋರ್ಸ್ ತುಂಬ ಇದ್ದಾಗ ಯಾರು ಎಲ್ಲಿ ವಾಸಿಸ್ತಾರೆ ಅದ್ರ ಮೇಲೇ ಇಂಪಾರ್ಟೆಂಟ್ ಆಗಿರುತ್ತೆ, ಯಾರು ಎಲ್ಲಿ ಇರ್ತಾರೆ. ಹೌದು. ಸೊ ಫಾರ್ ಎಕ್ಸಾಂಪಲ್ ಒಂದು ಬಿಲ್ಡಿಂಗ್ ಅಂತ ಅಂದ್ಕೊಳ್ಳಿ, ಒಂದು ಅಪಾರ್ಟ್ಮೆಂಟ್ ದೊಡ್ಡ ಬಿಲ್ಡಿಂಗ್, ಫ್ಲೋರ್ಸು ಒಂದು 6 to 8 ಫ್ಲೋರ್ಸ್ ಇದ್ದಾವೆ. 8 ಫ್ಲೋರ್ಸ್ ಇದೆ ಅಂತ ಅಂದ್ಕೊಳ್ಳಿ, ಕರೆಕ್ಟಾ? ಆ 8 ಫ್ಲೋರ್ಸಲ್ಲಿ ಒಂದೊಂದು ಫ್ಲೋರಲ್ಲಿ ಒಬ್ಬೊಬ್ಬರು ವಾಸಿಸ್ತಿದ್ದಾರೆ, ಕರೆಕ್ಟಾ? ಎಸ್. ಫಾರ್ ಎಕ್ಸಾಂಪಲ್ ABCDEF G and H persons are ABCDEFGH 8 persons lives on a different floors, ಅಂದರೆ 8 ಫ್ಲೋರಲ್ಲಿ. ಕ್ವಶನ್ ಯಾವ ರೀತಿ ಕೊಡ್ಬೋದು? ಗ್ರೌಂಡ್ ಫ್ಲೋರ್ ಈಸ್ ನಂಬರ್ಡ್ 1, ಟಾಪ್ ಮೋಸ್ಟ್ ಫ್ಲೋರ್ ಈಸ್ ನಂಬರ್ಡ್ 8 ಅಂತ ಕೊಡ್ತಾರೆ. ಇಲ್ಲಿ ನಿಮಗೆ ಸ್ಟಾರ್ಟಿಂಗಿಂದ 1 2 3 4 ಬರಲ್ಲ. ಯಾವುದೇ ಎಕ್ಸಾಮಲ್ಲಿ ಯಾವುದೇ ಕ್ವಶನಲ್ಲಿ ನೋಡಿ ನೀವು ಅವ್ರು ಕೊಡೋದೇ ಇದೇ ರೀತಿ. ಗ್ರೌಂಡ್ ಫ್ಲೋರ್ ಈಸ್ ನಂಬರ್ಡ್ 1, ಟಾಪ್ ಮೋಸ್ಟ್ ಫ್ಲೋರ್ ಈಸ್ ನಂಬರ್ಡ್ 8. ಅಂದರೆ ಗ್ರೌಂಡ್ ಫ್ಲೋರಿಂದ 0 ತಾನೇ ಸ್ಟಾರ್ಟ್ ಆಗೋದು, 0 1 2 3 4 5. ಸೊ ಇಲ್ಲಿ 0 ಅಂತ ಮೆನ್ಷನ್ ಮಾಡಲ್ಲ ಅವರು, ಜಸ್ಟ್ 1 to 8. ಗ್ರೌಂಡ್ ಫ್ಲೋರ್ ಈಸ್ ನಂಬರ್ಡ್ 1 ಅಂತ ಕೊಟ್ಟಿದ್ದಾರೆ, ಅವರೇ ಮೆನ್ಷನ್ ಮಾಡ್ತಾರೆ. ಅವಾಗ 1 ಇಂದ ಸ್ಟಾರ್ಟ್ ಆಗುತ್ತೆ, 1 ಇಂದ 8 ತನಕ ಅಂತಂದಾಗ ಎಸ್ 1 2 3 4 5 6 7 8 ಟೋಟಲ್ 8 ಫ್ಲೋರ್ಸ್ ಇದೆ. ಯಾರು ಎಲ್ಲಿ ಬರ್ತಾರೆ, ಯಾವ ಫ್ಲೋರಲ್ಲಿ ಯಾರು ಇದ್ದಾರೆ ಅನ್ನೋದು ನಾವು ಫೈಂಡ್ ಮಾಡಿ ಅರೇಂಜ್ ಮಾಡೋದೇ ಪಝಲ್. ದಟ್ಸ್ ಇಟ್. ಇನ್ಫಾರ್ಮೇಷನ್ ಕೊಡ್ತಾರೆ, ದೇ ವಿಲ್ ಗಿವ್, ಬಟ್ ಡೈರೆಕ್ಟ್ ಇನ್ಫಾರ್ಮೇಷನ್ ಕೊಡಲ್ಲ. ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ ಆ ಸ್ಟೇಟ್ಮೆಂಟ್ ಬಗ್ಗೆ ಕನೆಕ್ಟ್ ಮಾಡ್ತಾ ಹೋಗಬೇಕು, ಕನೆಕ್ಟ್ ಮಾಡಿ ಸಾಲ್ವ್ ಮಾಡ್ತಾ ಹೋಗಬೇಕು. ಡನ್. ಇದು ಫ್ಲೋರ್ಸ್ ಮೇಲೆ ಕೇಳೋ ಕ್ವಶನ್. ಈ ಥರನೇ ನಾವು ಫಸ್ಟಿಗೆ ರೆಪ್ರೆಸೆಂಟ್ ಮಾಡ್ತೀವಿ, ಆ ರೆಪ್ರೆಸೆಂಟ್ ಮೇಲೇ ಸಾಲ್ವ್ ಮಾಡ್ತಾ ಹೋಗಬೇಕು ಯಾರೆಲ್ಲಿ ಬರ್ತಾರೆ ಅಂತ. ಆ್ಯಂಡ್ ABCDEFGH ಅಂತ ಈ ರೀತಿ ಕೊಟ್ಟಿರ್ತಾರೆ. ಯಾರು 8 persons lives on a 8 different floors of a building. ABCD ಅವಾಗ ABCD ಇದೇ ಥರನೇ ಬರುತ್ತೆ. ನೋ, ಈ ಥರ ನಾವು ತಗೋಬಾರ್ದು. ಸೊ ದಟ್ಸ್ ವೈ ದೇ ವಿಲ್ ಮೆನ್ಷನ್ ದ ವರ್ಡ್ ನಾಟ್ ನೆಸೆಸರಿಲಿ ಇನ್ ದ ಸೇಮ್ ಆರ್ಡರ್. ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್? ನಾಟ್ ನೆಸೆಸರಿಲಿ ಇನ್ ದ ಸೇಮ್ ಆರ್ಡರ್ ಅಂತಂದರೆ ಇದೇ ರೀತಿ ಕೊಟ್ಟಿದ್ದಾರಲ್ವ, ಅವರು ಮೆನ್ಷನ್ ಮಾಡಿದಾರಲ್ಲ ಕ್ವಶನಲ್ಲಿ, ಇದೇ ರೀತಿ ಸೇಮ್ ಆಗಿ ಸೇಮ್ ಆರ್ಡರಲ್ಲಿ ಇರಲ್ಲ ಅಂತ ಮೀನಿಂಗ್. ಅದು ಯಾರು ಎಲ್ಲಿ ಬರ್ತಾರೆ, ಯಾರ್ದು ನಾವು ಫೈಂಡ್ ಮಾಡಬೇಕು, ಯಾರ್ದು ಅರೇಂಜ್ಮೆಂಟ್ ತೊಗೊಂಡ್ಬಿಟ್ಟು ಸ್ಟಾರ್ಟ್ ಮಾಡಬೇಕು ಅನ್ನೋದೇ ಪಝಲ್. ಓಕೆ. ಸೊ ಇದು ಪಝಲ್ ಅಂದರೆ ಫ್ಲೋರ್ ಬೇಸ್ಡ್ ಮೇಲೆ ಕೇಳೋ ಕ್ವಶನ್ ಈ ರೀತಿ ಇರುತ್ತೆ, ನಾವು ಈ ರೀತಿ ರೆಪ್ರೆಸೆಂಟ್ ಮಾಡಬೇಕು. ಡನ್. ಎಸ್. ನೆಕ್ಸ್ಟ್ ನೋಡೋದಾದರೆ ಫ್ಲೋರ್ ಆ್ಯಂಡ್ ಫ್ಲ್ಯಾಟ್. ಇದರಲ್ಲಿ ಕನ್ಫ್ಯೂಸ್ ಆಗ್ತೀರಾ ತುಂಬ ಜನ. ಇಂಪಾರ್ಟೆಂಟ್ ಒನ್, ದೇ ಮೇ ಆಸ್ಕ್. ಫ್ಲೋರ್ ಮತ್ತು ಫ್ಲ್ಯಾಟ್ ಬೇಸ್ಡ್ ಪಝಲ್, ವೆರಿ ಇಂಪಾರ್ಟೆಂಟ್ ಒನ್. ಇದನ್ನು ಯಾವ ರೀತಿ ನಾವು ಕನ್ಸಿಡರ್ ಮಾಡಬೇಕು? ಐ ವಿಲ್ ಎಕ್ಸ್ಪ್ಲೇನ್. ಫಸ್ಟಿಗೆ ಇದನ್ನು ನೋಡೋಣ. ಫಸ್ಟು ಟೈಪ್ಸು ನಾವು ಯಾವ ರೀತಿ ರೆಪ್ರೆಸೆಂಟ್ ತೊಗೋಬೇಕು ಅನ್ನೋದು, ಫಸ್ಟ್ ಯಾವ ರೀತಿ ಕನ್ಸಿಡರ್ ಮಾಡಬೇಕು ಅನ್ನೋದು ನೋಡೋಣ. ಆಮೇಲೆ ಯಾವ ಸ್ಟೇಟ್ಮೆಂಟಲ್ಲಿ ನಿಮಗೆ ಡೌಟ್ ಇರುತ್ತೆ ಆ ಸ್ಟೇಟ್ಮೆಂಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫ್ಲೋರ್ ಆ್ಯಂಡ್ ಫ್ಲ್ಯಾಟ್. Okay. There are 3 floors in a building and ground floor is numbered 1, topmost floor is numbered 3, and each floor contains 2 flats, each floor having 2 flats, that is flat A and flat B. Now ಈ ಥರ ಮೆನ್ಷನ್ ಮಾಡಿದಾಗ ನೋಡಿ ನಾನು ಯಾವ ರೀತಿ ತೊಗೋತಾ ಇದ್ದೀನಿ, ಯಾವ ರೀತಿ ರೆಪ್ರೆಸೆಂಟೇಷನ್ ಮಾಡ್ತಾ ಇದ್ದೀನಿ, ಇದೇ ರೀತಿಯೇ ಮಾಡ್ತಾ ಹೋಗಬೇಕು. ನೀವು ಫ್ಲ್ಯಾಟ್ ಈ ಕಡೆ ಬರ್ಕೊಂಡು ಫ್ಲೋರ್ ಆ ಕಡೆ ಬರೆದ್ರೆ ರಾಂಗ್. ಯಾವಾಗಲೂ ಫ್ಲೋರ್ 1 ಮೇಲೆ 1 ಇರುತ್ತೆ, ಫ್ಲ್ಯಾಟ್ ತಾನೇ ಸೈಡ್ ಅಕ್ಕಪಕ್ಕ ಇರೋದು. ಸೊ ಇದೇ ರೀತಿಯೇ ನಾವು ಮೆನ್ಷನ್ ಮಾಡಬೇಕು. ಆ್ಯಂಡ್ 6 persons ಬರ್ತಾರೆ ಇಲ್ಲಿ, ನಾಟ್ ಓನ್ಲಿ 3 persons ಅಂತ ಇದ್ದರೆ ಫ್ಲ್ಯಾಟ್ ಎ ಅಲ್ಲೇ ಫಿಲ್ ಮಾಡಿದರೆ ಫ್ಲ್ಯಾಟ್ ಬಿ ಅಲ್ಲಿ ಇರ್ತಾರಲ್ವ ಆಬ್ವಿಯಸ್ಲಿ. ಸೊ ಟೋಟಲ್ 1 2 3 4 5 6 ಫ್ಲೋರ್ ಎಷ್ಟು ಇರುತ್ತಲ್ವ ಅದರದ್ದು ಡಬಲ್ ಫ್ಲ್ಯಾಟ್. ಫ್ಲ್ಯಾಟ್ 2 ಇದ್ದರೆ ಇಂಟು 2 ಮಾಡಬೇಕು ಫ್ಲೋರ್ಗೆ, ಫ್ಲ್ಯಾಟ್ 3 ಇದ್ದರೆ ಇಂಟು 3 ಮಾಡಬೇಕು, ಅವಾಗ 9 persons ಆಗ್ತಾರೆ. ಸೊ ಇದೇ ರೀತಿ ಇಲ್ಲಿ ABCDEF ಈ ರೀತಿ ಮೆನ್ಷನ್ ಮಾಡ್ತಾ ಹೋಗಬೇಕು. ಆ್ಯಂಡ್ ಒನ್ ಮೋರ್ ವರ್ಡ್ ದೇ ವಿಲ್ ಮೆನ್ಷನ್. ಇಲ್ಲಿ ಡೈರೆಕ್ಷನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಾರ್ತ್ ಈಸ್ಟ್, ಈಸ್ಟ್ ವೆಸ್ಟ್, ಸೌತ್ ವೆಸ್ಟ್ ಈ ಥರ ಮೆನ್ಷನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ A ಈಸ್ ನಾರ್ತ್ ಈಸ್ಟ್ ಆಫ್ B ಅಂತ ಬಂದರೆ ಆಬ್ವಿಯಸ್ಲಿ ನಿಮಗೆ ನಾರ್ತ್ ಈಸ್ಟ್ ಅಂದರೆ ಗೊತ್ತು. ನಾರ್ತ್ ಈಸ್ಟ್ ಅಂತ ಮೆನ್ಷನ್ ಮಾಡೋದಾದರೆ ದಿಸ್ ಈಸ್ ನಾರ್ತ್ ಈಸ್ಟ್, ದಿಸ್ ಈಸ್ ನಾರ್ತ್,
ಮತ್ತು ಈಸ್ಟ್. ನಾರ್ತ್ ಮತ್ತು ಈಸ್ಟ್ ಮಿಡಲಲ್ಲಿ ಹೋಗೋದಕ್ಕೆ ನಾರ್ತ್ ಈಸ್ಟ್ ಅಂತ ಕರೀತಾರೆ. ಎ ಈಸ್ ನಾರ್ತ್ ಈಸ್ಟ್ ಆಫ್ ಬಿ ಅಂತಂದರೆ ಎ ವಿಲ್ ಕಮ್ ಹಿಯೋ, ಬಿ ವಿಲ್ ಬಿ ಹಿಯೋ. ಸೊ ಆನ್ ದ್ಯಾಟ್ ಕೇಸ್ ಇಫ್ ಬಿ ಇಲ್ಲಿ ಬಂದರೆ ಎ ಇಲ್ಲಾದರೂ ಬರುತ್ತೆ, ಆರ್ ಎಲ್ಸ್ ಇಲ್ಲಾದರೂ ಬರುತ್ತೆ. ಕರೆಕ್ಟಾ? ಎಸ್. ಬಿ ಇಲ್ಲಿದ್ದಾಗ ನಾರ್ತ್ ಈಸ್ಟು ಎ ಈ ಕಡೆ ಆಗುತ್ತೆ. ಸೊ ಇವಾಗ ಇಲ್ಲಿ ಏನು ನಮಗೆ ಗೊತ್ತಾಯಿತು, ಫ್ಲ್ಯಾಟ್ ಎ ಅಲ್ಲೇ ಬಿ ಬರ್ತಾನೆ ಅಂತ ಗೊತ್ತಾಯಿತು. ಇವಾಗ ನಾವು ಸಾಲ್ವ್ ಮಾಡ್ತಾ ಹೋಗಬೇಕು ಕನೆಕ್ಟ್ ಮಾಡಿ ಮಾಡಿ. ಆಬ್ವಿಯಸ್ಲಿ ಇವಾಗ ನಾನು ಬಿ ಇಲ್ಲಿ ಪ್ಲೇಸ್ ಮಾಡಿದರೆ ನಾರ್ತ್ ಈಸ್ಟ್ ಈ ಕಡೆ ಅಲ್ವಾ ಬರೋದು, ಆ ಕಡೆ ಫ್ಲ್ಯಾಟೇ ಇಲ್ಲ ಅಂತಂದಮೇಲೆ ಬಿ ಫ್ಲ್ಯಾಟ್ ಬಿ ಅಲ್ಲಿ ಬರಲ್ಲ. ಡನ್? ಎಸ್. ನಾವು ಇನ್ನೊಂದು ಪಾಸಿಬಿಲಿಟಿ, ಒನ್ ಮೋರ್ ಪಾಸಿಬಿಲಿಟಿ ಐ ಹ್ಯಾವ್. ಇಫ್ ಬಿ ಇಲ್ಲಿ ಬಂದರೆ ಎ ಇಲ್ಲೇ ಬರುತ್ತೆ, ಬಿಕಾಸ್ ಇದು ನಾರ್ತ್ ಈಸ್ಟ್. ಇಲ್ಲಿ ಮತ್ತು ಇಲ್ಲಿ ಎ ಬರೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಬಿನ ಇಲ್ಲಿ ಪ್ಲೇಸ್ ಮಾಡೋಕ್ಕೆ ಆಗೋದೇ ಇಲ್ಲ, ಬಿಕಾಸ್ ಐ ಹ್ಯಾವ್ ನೋ ಫ್ಲೋರ್ಸ್ ಅಬೌವ್ 3. ನಾರ್ತ್ ಈಸ್ಟ್ ಮೇಲೇ ಬರಬೇಕು, ಆಗಲ್ಲ. ಅಂದರೆ ನಿಮಗೆ ಬಿ ಪೊಸಿಷನ್ ಫಿಕ್ಸ್ ಆಗುತ್ತೆ, ಈದರ್ ಫ್ಲ್ಯಾಟ್ ಎ ಅಲ್ಲಿ ಸೆಕೆಂಡ್ ಫ್ಲೋರ್ ಆರ್ ಎಸ್ ಫ್ಲ್ಯಾಟ್ ಎ ಅಲ್ಲಿ ಫಸ್ಟ್ ಫ್ಲೋರ್. ಕ್ಲಿಯರ್? ಡನ್? ಈ ರೀತಿ ನಾವು ಕನ್ಸಿಡರ್ ಮಾಡಿ ಸಾಲ್ವ್ ಮಾಡ್ತೀವಿ. ಇದು ದಿಸ್ ಕಮ್ಸ್ ಅಂಡರ್ ಫ್ಲೋರ್ ಆ್ಯಂಡ್ ಫ್ಲ್ಯಾಟ್ ಬೇಸ್ಡ್ ಪಜಲ್. ಡನ್? ನೆಕ್ಸ್ಟ್ ಒನ್. ನೆಕ್ಸ್ಟ್ ಥರ್ಡ್ ಟೈಪ್ ಯಾವುದಿದೆ? ಬಾಕ್ಸ್ ಬೇಸ್ಡ್ ಪಜಲ್. ವೆರಿ ಇಂಪಾರ್ಟೆಂಟ್. ಎಲ್ಲನೂ ಇಂಪಾರ್ಟೆಂಟೇ. ಪಜಲ್ ಅಂತ ಬಂದ ಪಜಲೇ ಇಂಪಾರ್ಟೆಂಟ್ ಅಂತಂದಮೇಲೆ ಅದರ ಅಂಡರಲ್ಲಿ ಬರೋ ಟೈಪ್ಸ್ ಎಲ್ಲನೂ ಇಂಪಾರ್ಟೆಂಟ್ ಅಲ್ವಾ? ಎಸ್. ಬಾಕ್ಸ್ ಬೇಸ್ಡ್ ಪಜಲಲ್ಲಿನೂ ಅಷ್ಟೇ, ಒಂದ್ರ ಮೇಲೆ ಒಂದು ಸ್ಟ್ಯಾಕ್ ಅಂತ ಇರುತ್ತಾ, ಆ ಸ್ಟ್ಯಾಕಲ್ಲಿ ಪ್ಲೇಸ್ ಮಾಡ್ತಾರೆ. ಏನು ಬುಕ್ಸ್ ಆಗಿರ್ಬೋದು, ಥಿಂಗ್ಸ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಬಾಕ್ಸ್ ಬೇಸ್ಡ್ ಪಜಲ್ ಸ್ಟ್ಯಾಕಲ್ಲಿ ನಾವು ಪ್ಲೇಸ್ ಮಾಡ್ತಾ ಹೋಗಬೇಕು. ಬುಕ್ಸ್ನ ಅಂತ ಕೊಟ್ಟಿರ್ಬೋದು, ಅವ್ರು ಏನಾದರೂ ಥಿಂಗ್ಸ್ ಏನು ಕೊಟ್ಟಿರ್ತಾರೆ ಡಿಪೆಂಡ್ ಆನ್ ಕ್ವಶನ್ಸ್. ಅದನ್ನು ನಾವು ಪ್ಲೇಸ್ ಮಾಡೋದಾದರೆ ಒಂದು 6 ಸ್ಟ್ಯಾಕ್ ಇರುತ್ತೆ, ಇಲ್ಲ 8 ಸ್ಟ್ಯಾಕ್ ಇರುತ್ತೆ. ಅದರಲ್ಲಿ ನಾವು ಪ್ಲೇಸ್ ಮಾಡ್ತಾ ಹೋಗಬೇಕು. ಬಟ್ ಯಾವ ಬುಕ್ ಎಲ್ಲಿ ಪ್ಲೇಸ್ ಮಾಡಬೇಕು, ಫಸ್ಟಲ್ಲಿ ಬರುತ್ತಾ, ಥರ್ಡಲ್ಲಿ ಬರುತ್ತಾ, 6th ಬರುತ್ತಾ, ಅದನ್ನು ಫೈಂಡ್ ಮಾಡೋದೇ ಈ ಬಾಕ್ಸ್ ಬೇಸ್ಡ್ ಪಜಲ್. ಡೈರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡಲ್ಲ. ಅಗೇನ್ 6th ಸ್ಟ್ಯಾಕಲ್ಲಿ ಈ ಬುಕ್ ಇದೆ, ಒಂದು ಸ್ಟೇಟ್ಮೆಂಟ್ ಕೊಡ್ಬೋದು, ಆ ಸ್ಟೇಟ್ಮೆಂಟ್ ಕನ್ಸಿಡರ್ ಮಾಡಿಬಿಟ್ಟು ನೆಕ್ಸ್ಟು ಸಾಲ್ವ್ ಮಾಡ್ತಾ ಹೋಗಬೇಕು. ನಿಮಗೆ 2-3 ಬುಕ್ಸ್ ಎಟ್ ಅ ಟೈಮ್ ನಿಮಗೆ ಡೈರೆಕ್ಟ್ ಇನ್ಫಾರ್ಮೇಷನ್ ಕೊಡಲ್ಲ. ಅದೇ ಸೇಮ್ ಬಾಕ್ಸ್ ಮೆಥಡ್. ಏನಿಲ್ಲ, ಯು ಕ್ಯಾನ್ ರೈಟ್ 5 4 3 2 1 ಯಾವ ಸ್ಟ್ಯಾಕಲ್ಲಿ ಯಾವ ಬುಕ್ ಬರುತ್ತೆ. ಇಲ್ಲಪ್ಪ ಅಂತಂದರೆ ಯಾವ ಸ್ಟ್ಯಾಕಲ್ಲಿ ಯಾವ ಕಲರ್ ಬಾಕ್ಸ್ ಇಟ್ಟಿದ್ದಾರೆ, ಯಾವ ಸ್ಟ್ಯಾಕಲ್ಲಿ ಯಾವ್ದು ಕಲರು ಲೈಕ್ ಓಕೆ ಯಾವುದು ಫ್ರೂಟ್ ಬಾಕ್ಸ್ ಇಟ್ಟಿದ್ದಾರೆ, ಈ ಥರ ಏನೋ ಸಮಥಿಂಗ್ ಎಲ್ಸ್ ಆ ಥರ ಕೊಟ್ಟಾಗ ನಾವು ಫ್ರೂಟ್, ಇವಾಗ ಇಲ್ಲಿ ಆ್ಯಪಲ್, ಮ್ಯಾಂಗೋ, ದೆನ್ ಗ್ರೇಪ್ಸ್, ಈ ರೀತಿ ನಾವು ಪ್ಲೇಸ್ ಮಾಡ್ತಾ ಹೋಗಬೇಕು. ಅದು ಬಾಕ್ಸ್ ಬೇಸ್ಡ್ ಪಜಲ್. ಇಟ್ ಈಸ್ ಲೈಕ್ ಅ ಸೇಮ್ ಫ್ಲೋರ್ ಬೇಸ್ಡ್ ಪಜಲ್ ಇಟ್ ಸೆಲ್ಫ್. ನೋ ನೀಡ್ ಟು ವರಿ. ಓಕೆ. ದೆನ್ ಫೋರ್ತ್ ಟೈಪ್ ಏನಿದೆ, ಮಂತ್ ಬೇಸ್ಡ್ ಪಜಲ್. ಎಸ್. ಮಂತ್ ಬೇಸ್ಡ್ ಪಜಲ್. ನಿಮಗೆ ಮಂತ್ ಗೊತ್ತು, ಎಷ್ಟಪ್ಪ ಟೋಟಲ್ ಮಂತ್ಸ್ ಇರೋದು? ಇವಾಗ ಅದನ್ನ ಕಲಿಯೋಣ. ಎಸ್, 12 ಮಂತ್ಸ್ ಇದೆ ಇಯರಲ್ಲಿ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್. ಇಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತಪ್ಪ ಅಂತಂದರೆ ಡೇಸ್. ನೀವು ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳೇಬೇಕು, ಯಾವ ಮಂತಲ್ಲಿ ಎಷ್ಟು ಡೇಸ್ ಇರುತ್ತೆ ಅಂತ. ನಿಮಗೆ ಫಸ್ಟಿಗೆ ಓಕೆ ಜನವರಿಯಿಂದ ಸ್ಟಾರ್ಟ್ ಆಗುತ್ತೆ, ಜನವರಿ 31 ಅಂತ ಗೊತ್ತು. ನೆಕ್ಸ್ಟ್ ಫೆಬ್ರವರಿ 28 ಆರ್ 29 ಅಂತ ಗೊತ್ತು. ನೆಕ್ಸ್ಟ್ ನಿಮಗೆ ಇವಾಗ ಸೀರಿಯಲ್ ವೈಸ್ ಕೇಳಲ್ಲ ಎಕ್ಸಾಮಲ್ಲಿ, ಅವ್ರು ಮೆನ್ಷನ್ ಮಾಡ್ತಾರೆ. ಇವಾಗ ಈ ಪರ್ಸನು ಈ ಮಂತಲ್ಲಿ ಯಾವುದೊಂದು ಟ್ರಿಪ್ಪಿಗೆ ಹೋದ, ಈ ಪರ್ಸನು ಈ ಮಂತಲ್ಲಿ ಏನೋ ಒಂದು ಕೆಲಸಕ್ಕೆ ಸೇರಿಕೊಂಡ, ಆ ಥರ ಮೆನ್ಷನ್ ಮಾಡಿದಾಗ ಅವ್ರು ಜೂನಿಂದ ಸ್ಟಾರ್ಟ್ ಮಾಡ್ಬೋದು, ಜುಲೈಯಿಂದ ಸ್ಟಾರ್ಟ್ ಮಾಡ್ಬೋದು, ಮಿಡ್ಲಲ್ಲಿ ಆಗಸ್ಟಿಂದ ಸ್ಟಾರ್ಟ್ ಮಾಡ್ಬೋದು. ಮೆನ್ಷನ್ ಮಾಡ್ತಾರೆ ಮೇ, ಜೂನ್, ಜುಲೈ, ಆಗಸ್ಟ್ ಈ 4 ಮಂತ್ಸಲ್ಲಿ ಒಬ್ಬೊಬ್ಬರು ಜಾಯ್ನ್ ಆಗಿದ್ದಾರೆ. ಯಾರು ಯಾವ ಮಂತಲ್ಲಿ ಜಾಯ್ನ್ ಆಗಿದ್ದಾರೆ. ಆ್ಯಂಡ್ ಮಂತ್ ಆ್ಯಂಡ್ ಡೇಟ್ ಬೇಸ್ಡ್ ಮಿಕ್ಸರಾಗೂ ಕೊಡ್ತಾರೆ, ಮಂತ್ ಮತ್ತು ಡೇಟ್ನು. ಸೊ ಡೇಸ್ ಇಂಪಾರ್ಟೆಂಟ್ ಆಗುತ್ತೆ, ಯಾವ ಡೇಸಲ್ಲಿ ಯಾವ ಮಂತಲ್ಲಿ ಎಷ್ಟು ಡೇಸ್ ಬರುತ್ತೆ. ಓಕೆ, ಆ 30 ಮತ್ತು 31 ನೆನಪಿಟ್ಕೊಳ್ಳೇಬೇಕು. ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ ರೀತಿ. ಇವಾಗ ಜೂನ್ ಅಂತ ಕೇಳಿದಾಗ 30 ಡೇಸ್, ಜುಲೈ ಅಂತ ಕೇಳಿದಾಗ 31, ಆಗಸ್ಟ್ ಮತ್ತು 31 ಬರುತ್ತೆ ಕಂಟಿನ್ಯೂ ಟು. ನೆನ್ಪಿಟ್ಕೊಳ್ಬೇಕು. ಓಕೆ. ಇಲ್ಲಪ್ಪ ಅಂತಂದರೆ ನಾವು ಮಾಡ್ತೀವಲ್ವ, ಇದು ಚಿಕ್ಕವರಿದ್ದ ಮಾಡ್ತಿದ್ವಲ್ಲ, 1 ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಆ ಥರನೂ ಮಾಡಿ, ನೋ ಪ್ರಾಬ್ಲಮ್. ಬಟ್ ಡೇಸ್ ಇಂಪಾರ್ಟೆಂಟ್. ಆ್ಯಂಡ್ ಮತ್ತೊಂದು ಇಲ್ಲಿ ಏನು ಇಂಪಾರ್ಟೆಂಟಪ್ಪ, ಸೊ ನಿಮಗೆ ಮಂತ್ ಜೊತೆಗೇ ಡೇಟನ್ನು ಕೇಳ್ತಾರೆ ಎಟ್ ಅ ಟೈಮ್ ಕೊಟ್ಟಾಗ. ಇವಾಗ ಜೂನ್, ಜುಲೈ, ಆಗಸ್ಟ್ ಈ 3 ಮಂತ್ಸಲ್ಲಿ 2 ಡೇಟ್ಸ್ ಕನ್ಸಿಡರ್ ಮಾಡಿ ಇವರು ಈ ಥರ
ಯಾವುದಕ್ಕೆ ವರ್ಕಿಗೆ ಜಾಯ್ನ್ ಆಗಿದ್ದಾರೆ, ಜಾಬಿಗೆ ಹೋಗಿದ್ದಾರೆ. ಇಲ್ಲಪ್ಪ ಅಂದ್ರೆ ಈ ಡೇಟಲ್ಲಿ ಇವರು ಟ್ರಿಪ್ಪಿಗೆ ಹೋಗಿದ್ದಾರೆ, ಈ ಮಂತಲ್ಲಿ ಈ ಡೇಟಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ಮೇ ಅಂತ ಕನ್ಸಿಡರ್ ಮಾಡಿದರೆ, ಇಫ್ ಐ ಕನ್ಸಿಡರ್ 8 ಆ್ಯಂಡ್ 11th, 8th ಮತ್ತು 11thಗೆ, 8th ಒಬ್ಬನು ಟ್ರಿಪ್ಪಿಗೆ ಹೋಗಿರ್ತಾನೆ, 11th ಒಬ್ಬನು ಟ್ರಿಪ್ಪಿಗೆ ಹೋಗಿರ್ತಾನೆ. ಮತ್ತು ಜೂನ್ ಮಂತಲ್ಲಿ ಅಗೇನ್ ಸೇಮ್ ಡೇಟ್ ಚೇಂಜ್ ಮಾಡಲ್ಲ. ದೆನ್ ಅಗೇನ್ ಜೂನ್ 8th ಮತ್ತು ಜೂನ್ 11th ಒಬ್ಬೊಬ್ಬನು ಹೋಗಿರ್ತಾನೆ ಟ್ರಿಪ್ಪಿಗೆ. ಮತ್ತು ಜುಲೈ ಅಂತ ಕನ್ಸಿಡರ್ ಮಾಡಿದರೆ ಸೇಮ್ ಡೇಟ್ 8 ಆ್ಯಂಡ್ 11, ಅವಾಗ್ಲೂ ಒಬ್ಬೊಬ್ರು ಹೋಗಿರ್ತಾರೆ. ಯಾರು ಯಾವಾಗ ಹೋಗಿದ್ದಾರೆ ಅದನ್ನು ಪ್ಲೇಸ್ ಮಾಡಿ ಫೈಂಡ್ ಮಾಡೋದೇ ಪಜಲ್. ಕ್ಲಿಯರ್? ಎಸ್, ಡನ್. ಸೊ ಇದು ಮಂತ್ ಬೇಸ್ಡ್ ಪಜಲ್. ಅರ್ಥ ಆಯ್ತಾ? ನಾರ್ಮಲಾಗಿ ಮಂತ್ನು ಕೇಳ್ಬೋದು, ಓನ್ಲಿ ಮಂತ್ಸ್. ಇವಾಗ ಒಂದು 6 ರಿಂದ 8 ಮಂತ್ಸ್ ಕೊಟ್ಬಿಟ್ಟು ಆ ಮಂತಲ್ಲಿ ಸೇಮ್, ಅದು ಡಿಪೆಂಡ್ ಆನ್ ಕ್ವಶನ್ಸ್, ಏನು ಇನ್ಫಾರ್ಮೇಷನ್ ಕೊಡ್ತಾರೆ ಅದ್ರ ಮೇಲೆ. ಕ್ಲಿಯರ್? ಇದು ಮಂತ್ ಬೇಸ್ಡ್ ಪಜಲ್. ನೆಕ್ಸ್ಟ್ ಯಾವುದು? ಎಸ್, ಡೇ ಬೇಸ್ಡ್ ಪಜಲ್. ಡೇ ಬೇಸ್ಡ್ ಪಜಲ್ ವೆರಿ ಇಂಪಾರ್ಟೆಂಟ್. ಏನು ಡೇ ಅಂತಂದರೆ ವೀಕ್, ಸಂಡೇ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ 7 ಇದ್ದಾವೆ ಕೇಳ್ತಾರೆ. ಕಂಪ್ಲೀಟ್ 7 ಕೇಳ್ತಾರೆ ನಿಮಗೆ. ಸ್ಟಾರ್ಟಿಂಗ್ ಫ್ರಮ್ ಮಂಡೇ ಅಂತ ಕೇಳಿದ್ರೆ ಮಂಡೆಯಿಂದ ಸ್ಟಾರ್ಟ್ ಮಾಡಿ ಲಾಸ್ಟ್ ಎಂಡಲ್ಲಿ ಸಂಡೇ ಅಂತ ಹಾಕಬೇಕು. ಸ್ಟಾರ್ಟಿಂಗ್ ಫ್ರಮ್ ಸಂಡೇ ಅಂತ ಕೇಳಿದರೆ ಫಸ್ಟ್ ಸಂಡೇ, ಲಾಸ್ಟಿಗೆ ಸ್ಯಾಟರ್ಡೆ. ಈ ರೀತಿಯೇ ಬರುತ್ತೆ. ದೇ ವಿಲ್ ಮೆನ್ಷನ್ ಕ್ವಶನಲ್ಲಿ ಸ್ಟಾರ್ಟಿಂಗ್ ಫ್ರಮ್ ಮಂಡೇ, ಸ್ಟಾರ್ಟಿಂಗ್ ಫ್ರಮ್ ಸಂಡೇ, ಸ್ಟಾರ್ಟಿಂಗ್ ಫ್ರಮ್ ಸ್ಯಾಟರ್ಡೆ ಏನಾದರೂ ಮೆನ್ಷನ್ ಮಾಡ್ಬೋದು. ಓಕೆ, ಸೊ ಇಲ್ಲಿನೂ ಅಷ್ಟೇ, ನಥಿಂಗ್ ಎಲ್ಸ್, ನಾಟ್ ಮೋರ್ ದ್ಯಾನ್ ಇದು ಮಂತ್ ಬೇಸ್ಡ್ ಪಜಲ್. ಮಂಡೇ, ಟ್ಯೂಸ್ಡೇ, ವೆನಸ್ಡೇ ಇದರಲ್ಲೇನು ಮತ್ತೆ ಅಗೇನ್ ನಿಮಗೆ ಡೇಸ್ ಅಂತೂ ಬೇಕಾಗಿಲ್ಲ. ಇದೇ ಡೇ ಅಂತಂದಮೇಲೆ ಮತ್ತೇನಕ್ಕೆ ಬೇಕು? ಮಂಡೇ, ಟ್ಯೂಸ್ಡೇ, ವೆನಸ್ಡೇ, ಥರ್ಸ್ಡೇ ಸೇಮ್ ಅದೇ ರೀತಿಯೇ. ಮಂಡೇ ಒಬ್ಬನು ಟ್ರಿಪ್ಪಿಗೆ ಹೋದ, ವೆನಸ್ಡೇ ಒಬ್ಬನು ಟ್ರಿಪ್ಪಿಗೆ ಹೋದ, ಥರ್ಸ್ಡೇ ಒಬ್ಬನು ಟ್ರಿಪ್ಪಿಗೆ ಹೋದ, ಅದೇ ರೀತಿಯೇ ಕೊಡ್ತಾರೆ. ನಾವು ಫೈಂಡ್ ಮಾಡಿ ಪ್ಲೇಸ್ ಮಾಡಬೇಕು. ಕ್ಲಿಯರ್? ಎಸ್. ಆ್ಯಂಡ್ ದ ಲಾಸ್ಟ್ ಒನ್, ಇಯರ್ ಬೇಸ್ಡ್ ಪಜಲ್. ಇಯರ್ ಅಂತಂದರೆ ವರ್ಷ, ಇಸ್ವಿ ಕೇಳ್ತಾರೆ ನಿಮಗೆ. ಅಂದರೆ ದೇ ವಿಲ್ ಮೆನ್ಷನ್ ಫಾರ್ ಎಕ್ಸಾಂಪಲ್ ಇವಾಗ 1981 ಸ್ಟಾರ್ಟ್ ಆದರೆ 1982, 83, 84, 85 ಈ ರೀತಿ. ಈ ವರ್ಷದಲ್ಲಿ ಒಬ್ಬ ಪರ್ಸನ್ ಬಾರ್ನ್ ಆದ, ಈ ವರ್ಷದಲ್ಲಿ ಒಬ್ಬ ಪರ್ಸನ್ ಬಾರ್ನ್ ಆದ, 83 ಒಬ್ಬ ಪರ್ಸನ್ ಬಾರ್ನ್ ಆದ. ಒಂದು 8% ಡೀಟೇಲ್ಸ್ ಇನ್ಫಾರ್ಮೇಷನ್ ಕೊಟ್ಟಾಗ ಈ ರೀತಿ ಒಂದು 8 ವರ್ಷ ಕೊಡ್ತಾರೆ. ಯಾವ ಪರ್ಸನ್ ಯಾವ ಇಯರಲ್ಲಿ ಬಾರ್ನ್ ಆದ ಅನ್ನೋದೇ ಫೈಂಡ್ ಮಾಡೋದೇ ಪಜಲ್. ಆ್ಯಂಡ್ ಅದರಲ್ಲಿ ನಮಗೆ ಏಜೂ ಇಂಪಾರ್ಟೆಂಟ್ ಆಗುತ್ತೆ. ಸಮ್ಟೈಮ್ಸ್ ಅವರು ಏಜ್ ಮುಖಾಂತರ ಕೇಳ್ತಾರೆ. ಲಾಸ್ಟ್ ಏಜ್ ಕನ್ಸಿಡರ್ ಮಾಡೋದು 2022 ಇಲ್ಲ 24 ಕನ್ಸಿಡರ್ ಮಾಡಿ. ಸೊ ಅವಾಗ ಏಜ್ ಬಂದಾಗ ನಮಗೆ ಯಾರಿಲ್ಲಿ ಹೈಯೆಸ್ಟ್ ಅಂದರೆ ಎಲ್ಡರ್, ಯಾರಿಲ್ಲಿ ಯಂಗರ್ ಅನ್ನೋದನ್ನು ಫೈಂಡ್ ಮಾಡ್ತಾ ಹೋಗಬೇಕು. ಅದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಏಜನ್ನು ಕೇಳ್ಬೋದು ನಿಮಗೆ ಸಬ್ ಕ್ವಶನಲ್ಲಿ. ಈ ಒಂದು ಎ ಏಜ್ ಎಷ್ಟು, ಬಿ ಏಜ್ ಎಷ್ಟು ಅದನ್ನು ಫೈಂಡ್ ಮಾಡಬೇಕು. ಕ್ಲಿಯರ್? ಸೊ ಇಯರ್ ಅಂತ ಬಂದಾಗ ಏಜ್ ಮತ್ತು ಈ ಇಯರ್ ಮೇಲೇನೂ ಕಾನ್ಸಂಟ್ರೇಟ್ ಮಾಡಿ. ಡನ್? ಇಷ್ಟೇ. 2000 ಕೊಡ್ಬೋದು, 2001, 2, 3, 4, 5. ಓಕೆ, ಎಸ್. ಇದು ಕಂಪ್ಲೀಟಾಗಿ ಟೈಪ್ಸ್ ಆಫ್ ಪಜಲ್ ಎಕ್ಸ್ಪ್ಲನೇಷನ್. ದೆನ್ ಹಿಯರ್ ಕಮ್ಸ್ ನಮಗೆ ಏನು ಬರುತ್ತೆ ನೆಕ್ಸ್ಟು? ಸ್ಟೇಟ್ಮೆಂಟ್ ಬರುತ್ತೆ. ಒಂದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಸ್. ಅದರಲ್ಲಿ ನಾವು ಕನ್ಫ್ಯೂಸ್ ಆಗ್ತೀವಿ ಒಂದು ಸ್ವಲ್ಪ ಸಾಲ್ವ್ ಮಾಡೋ ಟೈಮಲ್ಲಿ. ನೋ ನೆಟ್ ಟು ಕನ್ಫ್ಯೂಸ್. ಯಾವ ರೀತಿ ನಾವು ತೊಗೋಬೇಕು ಅದನ್ನು ಹೇಳ್ಕೊಡ್ತೀನಿ. ಆಲ್ರೆಡಿ ಸೇಮ್ ಸೀಟಿಂಗ್ ಅರೇಂಜ್ಮೆಂಟಲ್ಲಿ ಯಾವುದೆಲ್ಲ ಟೈಪ್ಸ್ ಆಫ್ ಸ್ಟೇಟ್ಮೆಂಟ್ಸ್ ಬಂದಿತ್ತು, ಸೇಮ್ ಥಿಂಗ್. ಓಕೆ, ಸೊ ಇವಾಗ ಕಲರಿಸ್ ನೆಕ್ಸ್ಟ್ ಬರೋದು ಸಮ್ ಸ್ಟೇಟ್ಮೆಂಟ್ಸ್. ಯಾವುದೆಲ್ಲ? ಫಾರ್ ಎಕ್ಸಾಂಪಲ್ ಫ್ಲೋರ್ ಮತ್ತು ಇವಾಗ ಇದೇ ಥರ ಎಲ್ಲ ಬಂದಿರೋದು ನಮಗೆ ಇಷ್ಟೊತ್ತು ನಮಗೆ ತೊಗೊಂಡಿರೋದು ನಾವು ಅಪ್ ಮತ್ತು ಡೌನ್, ಅಬೋವ್ ಮತ್ತು ಬಿಲೋ. ಹೌದಾ? ಎಸ್. ಅಬೋವ್ ಮತ್ತು ಬಿಲೋ ಅಂತ ಬಂದಾಗ ಇಲ್ಲಿ ಬಿಟ್ವೀನ್ ಅಂತ ಬಂದೇ ಬರುತ್ತೆ, ಅದು ಇಂಪಾರ್ಟೆಂಟ್ ಒನ್. ಇವಾಗ ಫಾರ್ ಎಕ್ಸಾಂಪಲ್ 2 floors, 2 persons are there, or else 2 persons lives between A and B. For example, if I consider floors 6, 5, 4, 3, 2, 1. Okay, now ivaga 2 floors are there between the floors which A and B lives. ಅಂದರೆ 2 ಫ್ಲೋರ್ಸ್ ಇರುತ್ತೆ, ಎ ಮತ್ತು ಬಿ ವಾಸಿಸುತ್ತಲ್ವಾ, ಅದ್ರ ಬಿಟ್ವೀನ್
2 ಫ್ಲೋರ್ಸ್ ಗ್ಯಾಪ್ ಇದೆ ಅಂತ ಹೇಳಿದ್ದಾರೆ. ಇವಾಗ ನಾನು ಎಲ್ಲಾದರೂ ಪ್ಲೇಸ್ ಮಾಡ್ಬೋದು. ಎ ಇಲ್ಲಿ ಬಂದರೆ 2 ಫ್ಲೋರ್ಸ್, ಬಿ ಇಲ್ಲಿ ಬರುತ್ತೆ. ಇದು ಒಂದು ಪಾಸಿಬಿಲಿಟಿ ತಗೋತಾನೆ ಹೋಗಬೇಕು. ಪಝಲಲ್ಲಿ ಪಾಸಿಬಿಲಿಟಿ ಇಲ್ದೇ ಮಾಡೋಕ್ಕಾಗಲ್ಲ, ಪಾಸಿಬಿಲಿಟಿ ಬಂದೇ ಬರುತ್ತೆ, ಸಾಲ್ವ್ ಮಾಡಿ. ದೆನ್ ಇಫ್ ಐ ಟೇಕ್ ಎ ಹಿಯರ್ 1 2, ಬಿ ವಿಲ್ ಬಿ ಹಿಯರ್. ದೆನ್ ಒನ್ ಮೋರ್, ಇಫ್ ಐ ಟೇಕ್ ಎ ಹಿಯರ್ ಆನ್ 4th ಫ್ಲೋರ್, ಸೊ ಬಿ ಎಲ್ಲಿ ಬರುತ್ತೆ? 1st ಫ್ಲೋರಲ್ಲಿ. ಇಷ್ಟೇನಾ ಪಾಸಿಬಿಲಿಟಿ ಬರೋದು, ಆರ್ ಎಲ್ಸ್ ಇನ್ನೂ ಬರುತ್ತಾ ಹೇಳಿ? ಎಸ್, ಅವ್ರು ಎ ಮತ್ತು ಬಿ ಮಧ್ಯೆ 2 ಫ್ಲೋರ್ಸ್ ಅಂತ ಹೇಳಿದ್ದಾರೆ. ಏನೇ ಅಬೋವ್ ಇರಬೇಕಂತ ಮೆನ್ಷನ್ ಮಾಡಿದಾರಾ? ನೋ, ರೈಟ್. ಸೊ ಅವಾಗ ಬಿ ಮೇಲೆ ಬಂದು ಅಗೇನ್ 1 2, ಎ ಇಲ್ಲಿ ಬರುತ್ತೆ. ಇನ್ ದ ಸೇಮ್ ವೇ ಅಗೇನ್ ಇಲ್ಲಿ ಬಿ ಬಂದಾಗ ಸಿ ಎ ಆರ್ ಬಿ, ಬಿ ಆರ್ ಎ ಆರ್ ಬಿ, ಬಿ ಆರ್ ಎ, ಈ ರೀತಿ. ಬಟ್ ನೆಕ್ಸ್ಟ್ ಸ್ಟೇಟ್ಮೆಂಟ್ ಓದ್ತಾ ಹೋದರೆ ಗೊತ್ತಾಗುತ್ತೆ. ದೇ ಮೇ ಮೆನ್ಷನ್ ಈ ರೀತಿ, ಎ ಬಿ ಮೇಲ್ಗಡೆನೆ ಇರುತ್ತೆ, ಎಸ್ ಫ್ಲೋರ್ ವಿಲ್ ಬಿ ಅಬೋವ್ಸ್ ಬಿ ಫ್ಲೋರ್, ಈ ರೀತಿ ಮೆನ್ಷನ್ ಮಾಡ್ಬೋದು. ಇಲ್ಲಪ್ಪ ಅಂತಂದರೆ ಬೀಸ್ ಫ್ಲೋರ್ ವಿಲ್ ಬಿ ಅಬೌವ್ ಎಸ್ ಫ್ಲೋರ್ ಅಂತಲೂ ಮೆನ್ಷನ್ ಮಾಡಬಹುದು. ಓಕೆ, ಇದು ಬಿಟ್ವೀನ್ ಕಾನ್ಸೆಪ್ಟ್. ದೆನ್ ಓಕೆ, ಇಂಪಾರ್ಟೆಂಟ್ ಒನ್, ಎ ಈಸ್ 2 ಫ್ಲೋರ್ಸ್ ಅಬೋವ್ ಬಿ. ಎ ಈಸ್ 2 ಫ್ಲೋರ್ಸ್ ಅಬೋವ್ ಬಿ ಅಂತಂದರೆ ಮಿಡಲಲ್ಲಿ ಎಷ್ಟು ಗ್ಯಾಪ್ ಇರುತ್ತೆ ಹೇಳಿ ನನಗೆ ಫಾಸ್ಟ್, ಪ್ಲೀಸ್ ಕಮೆಂಟ್ ಫಾಸ್ಟ್. ಎ ಈಸ್ 2 ಫ್ಲೋರ್ಸ್ ಅಬೋವ್ ಬಿ ಅಂತಂದರೆ ಎ ಮತ್ತು ಬಿ ಮಧ್ಯೆ, ಓಕೆ, ಅಬೋವ್ ಅಂತ ಕೊಟ್ಟಿದ್ದಾರೆ, ಎ ಮೇಲೇನೇ ಇರಬೇಕು ಬಿಗಿಂತ. ಎಷ್ಟು ಬಿಟ್ವೀನ್ ಎಷ್ಟು ಗ್ಯಾಪ್ ಇರುತ್ತೆ? 1 or 2? ಫಾಸ್ಟ್. ಎಸ್, ಓನ್ಲಿ 1 ಗ್ಯಾಪ್ ಬಿಟ್ವೀನ್ ಎ ಮತ್ತು ಬಿ. ಎ ಈಸ್ 3 ಫ್ಲೋರ್ಸ್ ಅಬೋವ್ ಬಿ ಅಂತಂದರೆ ಎ ಮತ್ತು ಬಿ ಮಧ್ಯೆ 2 ಗ್ಯಾಪ್ಸ್. ಎ ಈಸ್ 4 ಫ್ಲೋರ್ಸ್ ಅಬೋವ್ ಬಿ ಅಂತಂದರೆ ಎ ಮತ್ತು ಬಿ ಮಧ್ಯೆ 3 ಗ್ಯಾಪ್ಸ್. ಈ ರೀತಿ ಅಂದರೆ ಒಂದು ಕಡಿಮೆ. 6 5 4 3 ಇದೊಂದು ಫ್ಲೋರ್ ಅಂತ ಅಂದ್ಕೊಳ್ಳಿ. ಎ ಈಸ್ 2 ಫ್ಲೋರ್ಸ್ ಅಬೋವ್ ಬಿ, ಬಿ ಓನ್ಲಿ 1 ಗ್ಯಾಪ್, ಎ. ಇದು ಕರೆಕ್ಟ್. ಡನ್. ಸೊ ಈ ರೀತಿಯೇ ಕನ್ಸಿಡರ್ ಮಾಡಿ. ಓಕೆ, ಸೇಮ್ ಥಿಂಗ್, ಎ ಈಸ್ 2 ಫ್ಲೋರ್ಸ್ ಬಿಲೋ ಬಿ ಅಂತಂದರೆ ಬಿ 1 ಗ್ಯಾಪ್, ಎ. ಅಬೋವ್ ಬಿಲೋ ನಿಮಗೆ ಗೊತ್ತು, ಈ ಥರ ಕನ್ಸಿಡರ್ ಮಾಡಿ ಅಷ್ಟೇ. ಡನ್. ಎಸ್. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ ಯಾವ ಥರ ಬರುತ್ತೆ, ಯಾವ ಥರ ಕೇಳಬಹುದು? ಅಬೋವ್ ಬಿಲೋ ಅಂತೂ ನಿಮಗೆ ಗೊತ್ತು, ಇಲ್ಲಿ ಲೆಫ್ಟ್ ರೈಟ್ ಅಂತೂ ಏನೂ ಬರಲ್ಲ. ದೆನ್ ಓಕೆ, ಪಾಸಿಬಿಲಿಟೀಸ್ ಇಂಪಾರ್ಟೆಂಟ್, ಪಾಸಿಬಿಲಿಟೀಸ್ ಥ್ರೂ ಸಾಲ್ವ್ ಮಾಡ್ತಾ ಹೋಗಬೇಕು. ಡನ್. ಎಷ್ಟು ಬರುತ್ತೆ ಅಷ್ಟು ಹಾಕಿ ಪಾಸಿಬಿಲಿಟೀಸ್. ನೆಕ್ಸ್ಟ್ ಸ್ಟೇಟ್ಮೆಂಟ್ ಓದ್ತಾ ಅದು ಕ್ಯಾನ್ಸಲ್ ಆಗೇ ಆಗುತ್ತೆ. ಕ್ಲಿಯರ್? ಓಕೆ, ಸೊ ವಿಲ್ ಸ್ಟಾರ್ಟ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್ ನಾವ್. ಓಕೆ, ಎಸ್, ಟ್ರೈ ಟು ಸಾಲ್ವ್. ಎಷ್ಟಾಗುತ್ತೆ ಅಷ್ಟು ಮಾಡಿ, ತಪ್ಪು ಬರಲಿ ಕರೆಕ್ಟ್ ಬರಲಿ ಸಾಲ್ವ್ ಮಾಡಿ, ಟ್ರೈ ಮಾಡಿ. ಅಟ್ಲೀಸ್ಟ್ ವಿಲ್ ಸಾಲ್ವ್ ಟುಗೆದರ್. ಫ್ಲೋರ್ ಬೇಸ್ಡ್ ಪಜಲ್, 6 ಫ್ಲೋರ್ಸ್ ಕೊಟ್ಟಿದ್ದಾರೆ. ದ ಗ್ರೌಂಡ್ ಫ್ಲೋರ್ ಈಸ್ ನಂಬರ್ಡ್ 1 ಆ್ಯಂಡ್ ದ ಫ್ಲೋರ್ ಅಬೋವ್ ಇಟ್ ಈಸ್ ನಂಬರ್ಡ್ 2. ಎಸ್, ಆ್ಯಂಡ್ ದ ಟಾಪ್ ಮೋಸ್ಟ್ ಫ್ಲೋರ್ ಈಸ್ ನಂಬರ್ಡ್ 6. ಅಂದರೆ 6 5 4 3 2 1 ಮೇಲಿಂದ ಕೆಳಗೆ ABCDEF. ಇನ್ಫಾರ್ಮೇಷನ್ ಸಾಲ್ವ್.
ಓಕೆ, ಸೊ ಜಾಸ್ತಿ ಟೈಮ್ ತೊಗೋಬೇಡಿ, 2 to 3 minutes we can solve easily. Simple question. Anyone? Answer? Okay, we'll solve. Total we have 6 floors. Topmost floor 6, 5, 4, 3, 2 and 1. Okay, now first information illinda start aagta ide. Yes, A lives on an even numbered floor, but even number ನನಗೆ 3 even number floor ಇದೆ. ಎಲ್ಲಿ ಪ್ಲೇಸ್ ಮಾಡಬೇಕು? we don't know. Live, no problem. There are 2 floors between the floors on which D and F live. ಈ ಕಡೆ ಸಪ್ರೇಟ್ ಆಗಿ ಬರಿತಾ ಹೋಗಿ, ಅಯ್ಯೋ ನನಗೆ ಜಾಗ ಇಲ್ಲಪ್ಪ. ಓಕೆ, ನೋ ಪ್ರಾಬ್ಲಮ್. ಏನಿದೆ? ದೇರ್ ಆರ್ 2 floors between the floors on which D and F lives. F lives on a floor above D's floor. ಇಂಪಾರ್ಟೆಂಟ್ ಒನ್. ಅಂದರೆ ಎಫ್ ಮೇಲ್ಗಡೆ ಇರುತ್ತೆ ಡಿಗಿಂತ. ಡಿ ಕನ್ಸಿಡರ್ ಮಾಡಿದ್ರೆ ಎಫ್ ಮೇಲೇನೆ ಬರಬೇಕು. ಮತ್ತು ಡಿ ಮತ್ತು ಎಫ್ ಬಿಟ್ವೀನ್ ಎಷ್ಟು ಫ್ಲೋರ್ಸು? 2 floors ಅಂತ ಹೇಳಿದ್ದಾರೆ. ಎಸ್, ಮತ್ತು ನೆಕ್ಸ್ಟ್ ಏನಾದರೂ ಕೊಟ್ಟಿದ್ದಾರಾ? I think one more conditions they have mentioned regarding D. D does not live on the floor number 2. D does not live on the floor number 2. Andre, if I place D here, 1, 2, F ಇಲ್ಲಿ ಬರುತ್ತೆ. Yes, correct. D ಇಲ್ಲಿ ಬರಲ್ಲ, 2 ಸೆಕೆಂಡ್ ಫ್ಲೋರಲ್ಲಿ ಬರಲ್ಲ ಅಂತ ಹೇಳಿದ್ದಾರೆ. ಇವಾಗ ನಾನು ಪಾಸಿಬಿಲಿಟಿ ತಗೋಬೇಕಾ? ಎಸ್, ಡಿನ ಇಲ್ಲಿ ಪ್ಲೇಸ್ ಮಾಡಿದರೆ 1, 2 ಎಫ್ ಇಲ್ಲಿ ಬರುತ್ತೆ. ದೆನ್ ಒನ್ ಮೋರ್ ಪಾಸಿಬಿಲಿಟಿನ ಡಿ ಇಲ್ಲಿ 4th ಫ್ಲೋರಿಗೆ ಪ್ಲೇಸ್ ಮಾಡಿದರೆ ಎಫ್ ಪ್ಲೇಸ್ ಮಾಡೋಕ್ಕೆ ನನಗೆ ಜಾಗನೇ ಇಲ್ಲ, ಫ್ಲೋರ್ಸೇ ಇಲ್ಲ ಅಂತಂದಮೇಲೆ ಓನ್ಲಿ 2 ಪಾಸಿಬಿಲಿಟೀಸ್ ಐಲ್ ಗೆಟ್. ಫ್ರಮ್ ದೀಸ್ 2 ಪಾಸಿಬಿಲಿಟೀಸ್ ಐ ಕ್ಯಾನ್ ಸಾಲ್ವ್ ಈಸಿಲಿ. ಬರುತ್ತೆ, ಇದರಲ್ಲೇ ಆನ್ಸರ್ ಬರುತ್ತೆ. ಫೈನ್. ಓಕೆ, ನೆಕ್ಸ್ಟ್ ಏನಿದೆ? ಡಿ ಮತ್ತು ಎಫ್ಗೆ. ಎಫ್ ಲೀವ್ಸ್ ಆನ್ ಅ ಫ್ಲೋರ್ ಅಬೌವ್ ಡೀಸ್ ಫ್ಲೋರ್. ಓಕೆ, ದೆನ್ ಓಕೆ, ಎಸ್. ಬಿ ಡಸ್ ನಾಟ್ ಲೀವ್ ಆನ್ ಆ್ಯನ್ ಆಡ್ ನಂಬರ್ಡ್ ಫ್ಲೋರ್. ಓಕೆ, ಬಿ ಇವನ್ ನಂಬರ್ ಅಂತ ಗೊತ್ತಾಯಿತು. ಆಡ್ ನಂಬರ್ಡ್ ಫ್ಲೋರ್ ಲೀವ್ ಇರಲ್ಲ, ಬಿ ಅಂದರೆ ಇವನ್ ನಂಬರ್ಡ್ ಅದು. ಎಸ್. ಸಿ ಡಸ್ ನಾಟ್ ಲೀವ್ ಆನ್ ಎನಿ ಆಫ್ ದ ಫ್ಲೋರ್ಸ್ ಬಿಲೋ ಎಫ್ಸ್ ಫ್ಲೋರ್. ಅಂದರೆ ಇಲ್ಲಿ ಏನು ಗೊತ್ತಾಯ್ತು ನಮಗೆ? ಸಿ ಡಸ್ ನಾಟ್ ಲೀವ್ ಆನ್ ಎನಿ ಆಫ್ ದ ಫ್ಲೋರ್ಸ್ ಬಿಲೋ ಎಫ್ ಅಂತಂದರೆ ಎಫ್ ಕೆಳಗಡೆ ಸಿ ಬರೋದೇ ಇಲ್ಲ. ಅಂದರೆ ಸಿ ಎಫ್ದು ಫ್ಲೋರ್ಸ್ ಮೇಲೇ ಇರಬೇಕು. ಸೊ ಇಲ್ಲಿ ಎಫ್ ಫ್ಲೋರ್ಸ್ ಮೇಲೆ ಸಿ ಪ್ಲೇಸ್ ಮಾಡೋಕ್ಕೆ ನನಗೆ ಫ್ಲೋರ್ಸೇ ಇಲ್ಲ ಅಂತಂದಾಗ ಈ ಪಾಸಿಬಿಲಿಟಿನೇ ರಾಂಗ್ ಆಯಿತು. ಓನ್ಲಿ ಇನ್ ದಿಸ್ ಪಾಸಿಬಿಲಿಟಿ ಐ ವಿಲ್ ಗೆಟ್ ದಿ ಆನ್ಸರ್. ಡನ್. ನಾನು ಯಾವ್ದು ಬೇಡದ ಎರೇಸ್ ಮಾಡ್ತಾ ಇದ್ದೀನಿ. ಓಕೆ, ಎಸ್. ಸೊ ಎಫ್ ಮೇಲ್ಗಡೆನೆ ಸಿ ಬರುತ್ತೆ. ಈದರ್ ಸಿ ವಿಲ್ ಕಮ್ ಹಿಯರ್ ಆರ್ ಎಲ್ಸ್. ನಾನು ಇನ್ನೊಂದು ಪಾಸಿಬಿಲಿಟಿ ತಗೋತೀನಿ, ಇದೆ ಸೇಮ್. ಡಿ ಮತ್ತು ಎಫ್ ಚೇಂಜ್ ಆಗಲ್ಲ. ಈದರ್ ಸಿ ವಿಲ್ ಕಮ್ ಹಿಯರ್. ಇವಾಗ ಕ್ಯಾನ್ಸಲ್ ಆಗುತ್ತೆ. ಒನ್ ಮೋರ್, ನೆಕ್ಸ್ಟ್ ಓದಿ ಏನಿದೆ. ಅಗೇನ್, ಇ ಡಸ್ ನಾಟ್ ಲೀವ್ ಆನ್ ಅ ಫ್ಲೋರ್ ಇಮಿಡಿಯೇಟ್ಲಿ ಅಬೋವ್ ಆರ್ ಇಮಿಡಿಯೇಟ್ಲಿ ಬಿಲೋ ದಿ ಫ್ಲೋರ್ ಆನ್ ವಿಚ್ ಬಿ ಲೀವ್ಸ್. ಓಕೆ, ಇದು ಆಮೇಲೆ ಮಾಡೋಣ. ಎ ಲೀವ್ಸ್ ಆನ್ ಇವನ್ ನಂಬರ್ಡ್ ಫ್ಲೋರ್. ಎ ಲೀವ್ಸ್ ಆನ್ ಆನ್ ಇವನ್ ನಂಬರ್ಡ್ ಫ್ಲೋರ್. ಇವಾಗ ನನಗೆ ಇವನ್ ನಂಬರ್ ಇರೋದು 6 ಮತ್ತು 2. ಬಟ್ ಇಲ್ಲಿ ಇವನ್ ನಂಬರ್ ಐ ಆಮ್ ಹ್ಯಾವಿಂಗ್ ಓನ್ಲಿ 2. ಸೊ ನಾನು ಇಲ್ಲಿ ಪ್ಲೇಸ್ ಮಾಡ್ತೀನಿ. ಸಿ ಆಲ್ರೆಡಿ ಪ್ಲೇಸ್ ಆಗಿದೆ, 4 ಆಲ್ರೆಡಿ ಪ್ಲೇಸ್ ಆಗಿದೆ, ಎ ಒಂದೇ ಇದೆ. ಎ ಲೀವ್ಸ್ ಆನ್ ಆನ್ ಇವನ್ ನಂಬರ್ಡ್ ಫ್ಲೋರ್, ಎ ಪ್ಲೇಸ್ ಮಾಡಿದೆ. ಇದನ್ನು ಫಸ್ಟ್ ಸಾಲ್ವ್ ಮಾಡೋಣ. ಇದರಲ್ಲಿ ಆನ್ಸರ್ ಸಿಕ್ಕರೆ ದಟ್ ಈಸ್ ದ ಆನ್ಸರ್. ದೇರ್ ಆರ್ 2 ಫ್ಲೋರ್ಸ್ ಬಿಟ್ವೀನ್. ಓಕೆ, ಅದು ಕಂಪ್ಲೀಟ್ ಆಯಿತು. ಎಫ್ ಲೀವ್ಸ್, ಅದು ಕಂಪ್ಲೀಟೆಡ್. ದಿಸ್ ಒನ್. ಬಿ ಡಸ್ ನಾಟ್ ಲೀವ್ ಆನ್ ಆನ್ ಆಡ್ ನಂಬರ್ಡ್ ಫ್ಲೋರ್. ಎಸ್, ಬಿ ಡಸ್ ನಾಟ್ ಲೀವ್ ಆನ್ ಆಡ್ ನಂಬರ್ಡ್ ಫ್ಲೋರ್ ಅಂತಂದರೆ ಬಿ ಆಬ್ವಿಯಸ್ಲಿ ಇವನಲ್ಲೇ ಬರಬೇಕು. ಸೊ ಈ ಪಾಸಿಬಿಲಿಟಿಲಿ ನನಗೆ ಇವನ್ ನಂಬರ್ ಆಲ್ರೆಡಿ ಫಿಲ್ ಆಗಿದೆ. ಸೊ ನನಗೆ ಇದು ಕ್ಯಾನ್ಸಲ್ ಆಗುತ್ತೆ. ಈದರ್ ಬಿ ಆರ್ ಎ, ಬಿ ಆರ್ ಎ. ಬಿಕಾಸ್ ನಮಗೆ ಗೊತ್ತು ಎ ಇವನ್ ನಂಬರಲ್ಲಿ ಪ್ಲೇಸ್ ಆಗಿರ್ತಾನೆ. ಸೇಮ್ ಬಿನು ಇವನ್ ನಂಬರ್ ಫ್ಲೋರಲ್ಲಿ ಇದ್ದಾನೆ. ಎ ಮತ್ತು ಬಿ ಇವನ್ ನಂಬರ್ ಅಂತಂದಾಗ 6 ಮತ್ತು 2 ಎರಡಿದೆ ನಮಗೆ. ಬಿ ಎ ನಮಗೆ ಇದು ಎರಡರಲ್ಲೂ ಬಿ ಆರ್ ಎ ಇಲ್ಲೂ ಬರ್ಬೋದು, ಬಿ ಆರ್ ಎ ಇಲ್ಲೂ ಬರ್ಬೋದು. ನೆಕ್ಸ್ಟ್ ಒನ್ ಮೋರ್ ಸ್ಟೇಟ್ಮೆಂಟ್ ಇದೆ, ಯಾವ್ದು ಎಕ್ಸಾಕ್ಟಾಗಿ ಬರುತ್ತೆ ಅಂತ ಚೆಕ್ ಮಾಡಿ. ಬಿ ಲೀವ್ಸ್
does not leave even number. C does not leave on any of the floors below F's floor. E does not leave on a floor immediately above or immediately below the floor on which B lives. That means B immediately above, B immediately below, E ಬರಲ್ಲ ಅಂತ ಹೇಳಿದ್ದಾರೆ. ಇವಾಗ ನಾನು B ಇಲ್ಲಿ ಪ್ಲೇಸ್ ಮಾಡಿದರೆ E ಇಲ್ಲಿ ಪ್ಲೇಸ್ ಮಾಡೋಕ್ಕಾಗುತ್ತಾ? E ಇಲ್ಲಿ ಪ್ಲೇಸ್ ಮಾಡೋಕ್ಕಾಗಲ್ಲ, ಬಿಕಾಸ್ ಅವಾಗ A ಇಲ್ಲಿ ಬಂದುಬಿಡುತ್ತೆ. A ಆಡ್ ನಂಬರಲ್ಲಿ ಬರಲ್ಲ, ಇವ ನಂಬರಲ್ಲೇ ಬರಬೇಕು. ಇಫ್ ಐ ಪ್ಲೇಸ್ B ಹ್ಯೋ, E ನಾನು ಇಲ್ಲೇ ಪ್ಲೇಸ್ ಮಾಡಬೇಕು. ಸೊ ಅದಕ್ಕೆ B ಇಲ್ಲಿ ಬರಲ್ಲ, B ಶುಡ್ ಬಿ ಹ್ಯೋ 6th ಫ್ಲೋರಲ್ಲಿ. ಇವಾಗ ನೋಡಿ, ಅಗೇನ್ ಐ ಲೆರೆಸ್ ಇಫ್ ಯು ಗೆಟ್ ಕನ್ಫ್ಯೂಸ್. ಎಸ್, ಯಾ, ಇಫ್ ಐ ಪ್ಲೇಸ್ B ಹಿಯೋ, A ಇಲ್ಲಿ ಬರ್ತಾನೆ, ಆಬ್ವಿಯಸ್ಲಿ ಈ ರಿಮೈನಿಂಗ್ ಅವನು ಇಲ್ಲೇ ಇರ್ತಾನೆ. ಈ ಪೊಸಿಷನ್ ನನಗೆ ಫಿಕ್ಸ್ ಆಯಿತು. ನಾನು B ಇಲ್ಲಿ ಪ್ಲೇಸ್ ಮಾಡೋಕ್ಕಾಗಲ್ಲ, ಬಿಕಾಸ್ ನಾನು B ಇಲ್ಲಿ ಪ್ಲೇಸ್ ಮಾಡಿದರೆ E ಮತ್ತು B ಸಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. E ಡಸ್ ನಾಟ್ ಲೀವ್ ಆನ್ ಫ್ಲೋರ್ ಇಮಿಡಿಯೇಟ್ಲಿ ಅಬೋವ್ ಆರ್ ಬಿಲೋ ದ ಫ್ಲೋರ್ಸ್ ಆನ್ ವಿಚ್ B ಲೀವ್ಸ್. ಕ್ಲಿಯರ್? ಸೊ ಇದು ಕರೆಕ್ಟ್ ಅರೇಂಜ್ಮೆಂಟ್. ಡನ್? ಎಸ್, ಕರೆಕ್ಟ್. ಅರ್ಥ ಆಯ್ತಾ? ಎನಿಬಡಿ ಹ್ಯಾವಿಂಗ್ ಡೌಟ್? You can ask. Clear? Simple one, simple. Next one, andre sub question. Nodi. Who among the following live on the floors exactly between D and F? D ಮತ್ತೆ F between ಯಾರು ಇದ್ದಾರೆ exactly? A and E ಇದೆ. ಆಪ್ಷನ್ ನೋಡಿ, A and E, ಆಪ್ಷನ್ D, right answer. Done? Yes. Next one. On which of the following floors does B live? B ಎಲ್ಲಿದೆ, ಯಾವ ಫ್ಲೋರಲ್ಲಿದೆ ಹೇಳಿದ್ದಾರೆ? 6th ಫ್ಲೋರ್. ಓಕೆ, ಆಪ್ಷನ್ ಎ ಅಲ್ಲಿ 6th ಇದೆ. ಎಸ್, 6th ಫ್ಲೋರ್, ಎ ವಿಲ್ ಬಿ ದ ರೈಟ್ ಆನ್ಸರ್. ಓಕೆ, ಎಸ್. ನೆಕ್ಸ್ಟ್, ಓಕೆ, ನೆಕ್ಸ್ಟ್ ಕ್ವಶನ್ ಬಂತು. ಸೊ ಗೈಸ್, ಆಲ್ರೆಡಿ ಟೈಮ್ ಆಗಿದೆ. ನೆಕ್ಸ್ಟ್ ಆ್ಯಪ್ಟಿಟ್ಯೂಡ್ ಸ್ಟಾರ್ಟ್ ಆಗುತ್ತೆ. ಎಸ್, ಸೊ ಆ್ಯಪ್ಟಿಟ್ಯೂಡ್ ಸ್ಟಾರ್ಟ್ ಆಗೋ ಟೈಮ್ ಆಯಿತು. ಸೊ ವಿಲ್ ಎಂಡ್ ದ ಸೆಷನ್ ಹಿಯರ್. After that, tomorrow again, anyway, we'll continue. Today ನಾವು ಬೇಸಿಕ್ ಕಂಪ್ಲೀಟ್ ಆಗಿ ನೋಡಿದ್ವಿ ಆ್ಯಂಡ್ ಒಂದು ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡಿದ್ದೀವಿ. ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್, ಥರ್ಡ್ ಪ್ರಾಬ್ಲಮ್, ಇದೇ ರೀತಿ ಮಾಡ್ರೇಟ್ ಲೆವೆಲ್ ಕ್ವಶನ್ ಸಾಲ್ವ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಅಟೆಂಡಿಂಗ್ ಎವ್ರಿ ಒನ್. ಬೇಗ ಎಲ್ಲ ಎಕ್ಸಾಮ್ಸ್ ಅಪ್ಲೈ ಮಾಡಿ ಕ್ಲಿಯರ್ ಮಾಡಿ, ಕ್ಲಾಸಸ್ ನೋಡ್ತಾ ಇರಿ, ಎಕ್ಸಾಮ್ಗೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ ಬೇಗ. ಸೊ ಓಕೆ, ವಿಲ್ ಸಿ ಯು ಸೂನ್. ಬಾಯ್.